ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ. ಹ್ಯಾಪಿ ಜುಪಿಟರ್ ಡೇ ಟುಡೇ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ 2026 ಫಸ್ಟ್ ಮಂತ್ ಜನವರಿ ಫಸ್ಟ್ ಡೇ ಗುರುವಾರದ ಶುಭೋದಯಗಳು. ಈ ಹೊಸ ವರ್ಷದ ಮೊದಲನೇ ಸ್ಕಿಟ್ ನಾನು ಈ ಸ್ಕಿಟ್ ಮಾಡ್ತಾ ಇರೋದು. ಕಳೆದ ಸ್ಕಿಟ್ಟಲ್ಲಿ ಲಾಸ್ಟ್ ಡೇ 31 ಡಿಸೆಂಬರ್ 2025 ಕಳೆದ ವರ್ಷದ ಕಡೆ ಸ್ಕಿಟ್ಟನ್ನು ನಾನು ಮಾಡಿದೆ. ಈಗ ಹೊಸ ವರ್ಷದ ಹೊಸ ಸ್ಕಿಟ್ಟನ್ನು ನಾನು ಮಾಡ್ತಾಯಿದ್ದೀನಿ. ಏನು ಚರ್ಚೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಏನೂ ಉಳಿದಿಲ್ಲ ಬೆಳಗ್ಗೆ. ಯಾಕಂದರೆ 6ನೇ ತಾರೀಕು ನಂದು UGC ನೆಟ್ ಎಕ್ಸಾಮ್ ಇದೆ ತಿಗರಳ್ಪಾಳ್ಯ ಟೆಕ್ನಾಲಜಿ ಕಾಲೇಜ್ನಲ್ಲಿ. ಆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿದ್ದೆ. ನೆಟ್ ಎಕ್ಸಾಮ್ಗೆ KSET ರೀಸೆಂಟಾಗಿ ಪಾಸಾದೆ. ಈಗಾಗಲೇ ನಾನು ಹೇಳಿದೆ ನೆಟ್ ಎಕ್ಸಾಮ್ ತೊಗೊಂಡಿದ್ದೀನಿ, ಪಾಸಾಗಿ ಆಗ್ತೀನಿ. ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಸ್ಕಿಟ್ಟು, ಯಾಕಂದರೆ ನನ್ನದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ನಾನು ಏನೇ ಮಾತಾಡಲಿ ಏನೇ ಬರಲಿ ಕಾನೂನಿನ ಚೌಕಟ್ಟಿನಲ್ಲಿಯೇ ಕಾನೂನನ್ನು ಕೈಗೆ ತೆಗೆದುಕೊಳ್ಳದೆ ಕಾನೂನನ್ನು ಮೀರದೆ ನಾನು ಏನೂ ಮಾತಾಡಲ್ಲ. ನಾನು ಏನೇ ಬರೆದ್ರು ಏನೇ ಮಾತಾಡಿದ್ರು, ಯಾಕಂದರೆ ನಾನು ಒಬ್ಬ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಾಗಿ ಏನೇ ಮಾತಾಡಿದ್ರು ಏನೇ ಬರೆದ್ರು ಕಾನೂನಿನ ಚೌಕಟ್ಟಿನಲ್ಲಿಯೇ ಬರಿತೀನಿ, ಕಾನೂನಿನ ಚೌಕಟ್ಟಿನಲ್ಲಿಯೇ ಮಾತಾಡ್ತೀನಿ. ಯಾರ ಒಂದು ವೈಯಕ್ತಿಕತೆಗೂ ಚ್ಯುತಿ ಬರದಂತೆ ನಾನು ಮಾತಾಡ್ತಿದ್ದೀನಿ. ಅದು ನನ್ನ ಹವ್ಯಾಸ. ಸೊ ನಾನು ಈ ಸ್ಕಿಟ್ಟಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಾನು ಒಬ್ಬ ಸದಸ್ಯನಾಗಿ 2017ರಿಂದ ಮೇ 11ರಿಂದ ನಾನು ಸೇವೆ ಸಲ್ಲಿಸ್ತಾ ಬಂದು ಒಬ್ಬ ಸದಸ್ಯನಾಗಿ ಪ್ರಜಾಪ್ರಭುತ್ವ ಪರಿಕಲ್ಪನೆಯಲ್ಲಿ ಯಾವುದೊಂದು ಸಂಘ ಸಂಸ್ಥೆ ಸರ್ಕಾರ ರಾಜ್ಯ ಇದ್ದೇ ಇರುತ್ತೆ. ಜೊತೆಗೆ ಒಂದು ಸಮೂಹದ ಒಂದು ಕಮ್ಯುನಿಟಿಯ ಹಿತಾಸಕ್ತಿಗಳನ್ನು, ಸ್ವಾತಂತ್ರ್ಯವನ್ನು, ಅವರ ಕ್ಷೇಮಾಭಿವೃದ್ಧಿಯನ್ನು, ಹಿತಕ್ಕೆ ಧಕ್ಕೆ ಬರದಂತೆ ಭಾರತ ಸಂವಿಧಾನದ ಏನು ಹಾಕಿಕೊಟ್ಟಿದೆ ನಾವು ನಡಿಬೇಕಾದ ದಾರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹಾಕಿಕೊಟ್ಟಿದ್ದಾರೆ, ಪ್ರತಿಯೊಂದು ಸಂಘಗಳಿಗೂ ತನ್ನದೇ ಆಗಿರ್ತಕ್ಕಂಥ ಅನನ್ಯತೆ ಇದೆ. ಆ ಒಂದು ಸಂಘದ ಹಿತರಕ್ಷಣೆ, ನೌಕರರ ಸಂಘದ ಯಾವುದೊಂದು ಸಮುದಾಯದಕ್ಕೋಸ್ಕರ ಹಿತರಕ್ಷಣೆ, ಕ್ಷೇಮಾಭಿವೃದ್ಧಿಗೋಸ್ಕರವಾಗಿಯೇ ಅವರ ಹಿತರಕ್ಷಣೆಗೋಸ್ಕರವಾಗಿಯೇ ಸಂಘ ಸಂಸ್ಥೆಗಳು ಉಟ್ಕೊಂಡಿರ್ತವೆ. ದೊಡ್ಡ ಸಂಸ್ಥೆ ಸರ್ಕಾರ. ಆದ್ದರಿಂದ ವ್ಯಕ್ತಿ ಕೇಂದ್ರಿತ ಆಡಳಿತ ಇರಬಾರ್ದು. ಆಡಳಿತ ಒಬ್ಬ ವ್ಯಕ್ತಿಯಲ್ಲಿ ಕೇಂದ್ರೀಕೃತಗೊಳ್ಳಬಾರ್ದು. ಪ್ರಜಾಪ್ರಭುತ್ವ ಅಂತಂದರೆ ಬೈ ದಿ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತವಾದ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಅಂತಂದೇಳಿ ಅಬ್ರಹಂ ಲಿಂಕನ್ ಹೇಳಿದ್ದಾರೆ ಹಿಂದೆ. ಇಲ್ಲಿ ಯಾವುದೋ ಧರ್ಮಭೇದ ಇಲ್ಲ, ವರ್ಣಭೇದ ಇಲ್ಲ, ಜಾತಿ ಭೇದ ಇಲ್ಲ, ಲಿಂಗಭೇದ ಇಲ್ಲ, ಸಮುದಾಯದ ಭೇದ ಇಲ್ಲ, ಸಂಸ್ಕೃತಿ ಭೇದ ಇಲ್ಲ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲದೇ ವಸ್ತುನಿಷ್ಠವಾದ ಸಂಶೋಧನೆಗೆ ಆದ್ಯತೆ ಕೊಡುತ್ತಾ, ನಾನು ಇದು ಸ್ವಲ್ಪ ಎಥಿಕಲ್ ಬೇಸ್ಮೆಂಟ್ ಹಾಕಿಬಿಟ್ಟು ನಾನು ಪಾಯಿಂಟಿಗೆ ಬರ್ತೀನಿ. ಹಾಕಿ ಕೊಡುವ ನಿಟ್ಟಿನಲ್ಲಿ ಒಂದು ಸಂಘ ರಚನೆಗೊಳ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಪ್ರಥಮವಾಗಿ ಚಡಕ್ತರ್ ಸರ್ ಅವ್ರಿಗೆ ಕರ್ನಾಟಕ ಸರ್ಕಾರಕ್ಕೆ ನಮಸ್ಕಾರಗಳನ್ನು ಹೇಳ್ತಾ, ಈ ಒಂದು ಇಷ್ಟು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರಿಗೆ ಸಂಘವು ಏನೇನು ಸಾಧನೆ ಮಾಡಿದೆ ಅನ್ನೋದನ್ನು ಬ್ರೀಫಾಗಿ ನಾನು ಈ ಸ್ಕಿಟ್ಟಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಈ ಹೊಸ ವರ್ಷದಲ್ಲಿ ಕಳೆದ ಬಾರಿ 27.50% ಫಿಟ್ಮೆಂಟ್ನೊಂದಿಗೆ ನಮಗೆ 7ನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿರೋದು ಮೊದಲನೇ ಸಾಧನೆ. ಒಳ್ಳೆಯದಿದು. ನಿರೀಕ್ಷಿತ ಫಿಟ್ಮೆಂಟ್ ನೌಕರರಿಗೆ ಸಿಗದೆ ಹೋದರೂ ಇಷ್ಟಾದರೂ ಸಿಕ್ಕಿದೆ. ಎರಡನೇದಾಗಿ ರಾಜ್ಯದ ಎಲ್ಲ ಸರ್ಕಾರಿ ನೌಕರರ KJED ಪಾಲಿಸಿಗಳ ಗಣಕೀಕರಣ ವ್ಯವಸ್ಥೆಯನ್ನು ಜಾರಿ ಮಾಡಿರುವುದು ಒಳ್ಳೆಯ ಕೆಲಸ. ಆನ್ಲೈನ್ ಮಾಡಿಬಿಟ್ಟು ವೇಗವಾಗಿ ಕೆಲಸಗಳು ಆಗ್ತಾ ಇದ್ದಾವೆ. ಇದಕ್ಕೆ ಸಂಘದ ಸಮಸ್ತ ಸದಸ್ಯರ ವತಿಯಿಂದ ನಾನು ಅಲ್ಪನು, ನಾನು ಸಣ್ಣನು, ಯಾವತ್ತು ನನಗಿಂತ ಕಿರಿಯರಿಲ್ಲ, ಬಸವಣ್ಣ ಹೇಳ್ಬಿಟ್ಟಿದ್ದಾನೆ, ನಮಸ್ಕಾರಗಳು. ಇನ್ನು ಮೂರನೇ ಸಾಧನೆ, ಸರ್ಕಾರಿ ನೌಕರರ ಮೇಲೆ ಅನಾಮಧೇಯ ದೂರುಗಳು ಬಂದಲ್ಲಿ ತನಿಖೆ ಅಗತ್ಯವಿಲ್ಲವೆಂಬ ಸರ್ಕಾರದ ಆದೇಶ. ನಿಜ, ಒಳ್ಳೆ ನಿರ್ಧಾರ, ಒಳ್ಳೆ ಕಾನೂನು ಜಾರಿಯಾಗಿದೆ. ಅನಾಮಧೇಯ ದೂರುಗಳಿಗೆ ಅರ್ಥ ಇಲ್ಲ. ಈಗಾಗಲೇ ಸ್ಕಿಟ್ 4 ನಿಮಿಷ ಆಗ್ತಾ ಬಂತು, 10 ನಿಮಿಷದಲ್ಲಿ ಮುಗಿಸೋಣ ಅಂತಿದ್ದೀನಿ. ನೆಕ್ಸ್ಟು 4ನೇದಾಗಿ, ರಾಜ್ಯ ಸರ್ಕಾರಿ ನೌಕರರ ಹಬ್ಬದ ಮುಂಗಡ FA ಮೊತ್ತವನ್ನು 10,000 ರೂಪಾಯಿಗಳಿಂದ 25,000 ರೂಪಾಯಿಗಳಿಗೆ ಹೆಚ್ಚಿಸಿರುವುದು ಶ್ಲಾಘನೀಯ, ಸ್ವಾಗತ ಮತ್ತು ಒಳ್ಳೆಯ ಆದೇಶ. ನಂತರ ಮಹಿಳಾ ಸರ್ಕಾರಿ ನೌಕರರಿಗೆ ಮಕ್ಕಳ ಆರೈಕೆಗಾಗಿ 6 ತಿಂಗಳ ಶಿಶುಪಾಲನಾ ರಜೆ ಆದೇಶ. ಒಳ್ಳೆಯ ನಿರ್ಧಾರ. ಮಕ್ಕಳೇ ದೇವರು, ಚಿಕ್ಕ ಮಕ್ಕಳೇ ದೇವರು, ಪ್ರತ್ಯಕ್ಷ ದೇವರುಗಳಿದ್ದಂತೆ ಚಿಕ್ಕ ಮಕ್ಕಳು. ಏನೂ ಪ್ರಪಂಚದ ಜ್ಞಾನ ಇರಲ್ಲ. ಅಂಥವ್ರ ಆರೈಕೆಗೆ ರಜೆಯನ್ನು ತಾಯಂದಿರಿಗೆ ಕೊಟ್ಟಿರುವುದು, ಅಕ್ಕಂದಿರಿಗೆ ಕೊಟ್ಟಿರುವುದು ಒಳ್ಳೆಯ ನಿರ್ಧಾರ. ನಂತರ ಮಹಿಳಾ ರಾಜ್ಯದ ಮಹಿಳಾ ಸರ್ಕಾರಿ ನೌಕರರಿಗೆ
ಋತುಚಕ್ರದ ರಜೆ ಮಂಜೂರು ಮಾಡಿರುವುದು ಒಳ್ಳೆಯ ನಿರ್ಧಾರ. ಮಹಿಳಾ ನೌಕರರಿಗೆ ಬಹಿಷ್ಣೆಯ ಸಂದರ್ಭದಲ್ಲಿ ರಜೆಯನ್ನು ಮಂಜೂರು ಮಾಡುವ ಆದೇಶವನ್ನು ಹೊರಡಿಸಿರುವುದು ಒಳ್ಳೆಯ ನಿರ್ಧಾರ. ನೆಕ್ಸ್ಟ್, ರಾಜ್ಯದ ಮಹಿಳಾ ನೌಕರರಾಯಿತು. 7ನೇ ಆದೇಶ, ಪ್ರತಿ ವರ್ಷ ಏಪ್ರಿಲ್ 21ರಂದು ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆಯನ್ನು ಮಾಡಬೇಕಂತ ಆದೇಶ ಮಾಡಿದೆ. ಏಪ್ರಿಲ್ 21 ದಿನಾಂಕ ನಿರ್ಧಾರ ಮಾಡಿದ್ದಾರೆ. ವೈಯಕ್ತಿಕವಾಗಿ ನಾವು ಆಚರಣೆ ಮಾಡ್ಕೋಬೋದು, ಅದನ್ನು ಆಡಂಬರ ಅದ್ದೂರಿಯಿಂದ ಆಚರಣೆ ಮಾಡ್ಕೋಬೇಕಂತ ಏನಿಲ್ಲ. ಏಪ್ರಿಲ್ 21 ಸರ್ಕಾರಿ ನೌಕರರ ದಿನಾಚರಣೆ ನಿರ್ಧಾರ ಮಾಡಿದ್ದಾರೆ. 21 ಅದರ ಹಿನ್ನೆಲೆ ಏನು, ಏಪ್ರಿಲ್ 21 ದಿನಾಂಕ ಯಾಕೆ ನಿರ್ಧಾರ ಆಯಿತು, ಅದರ ಹಿನ್ನೆಲೆ ಏನಂತಕ್ಕಂಥದ್ದು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಒಂದು ಆದೇಶ, ಸರ್ಕಾರಿ ನೌಕರರು ಹಾಗೂ ಕುಟುಂಬದ ಅವಲಂಬಿತ ಸದಸ್ಯರಿಗೆ ಸಂಪೂರ್ಣ ನಗದು ರಹಿತ ಚಿಕಿತ್ಸೆ ನೀಡುವ ಕರ್ನಾಟಕದ ಆರೋಗ್ಯ ಸಂಜೀವಿನಿ ಯೋಜನೆ KASS ಆದೇಶ ಜಾರಿ. ಒಳ್ಳೆ ಕಾನೂನನ್ನು ಜಾರಿ ಮಾಡಲಾಗಿದೆ. ಯಾಕಂದರೆ ಆರೋಗ್ಯವೇ ಮಹಾಭಾಗ್ಯ, ಆರೋಗ್ಯ ಸಂಪತ್ತಿನ ಮುಂದೆ ಮತ್ತೊಂದು ಸಂಪತ್ತು ಗೌಣ ಎಂದು ಹೇಳ್ತಾ, ಇದನ್ನು ಜಾರಿ ಮಾಡಿದವರಿಗೆ ಒಳ್ಳೆಯ ಧನ್ಯವಾದಗಳು. ನೆಕ್ಸ್ಟ್, 9ನೇದು, ಕಿಡ್ನಿ ಮತ್ತು ಕ್ಯಾನ್ಸರ್ ಪೀಡಿತ ಸರ್ಕಾರಿ ನೌಕರರಿಗೆ ಚಿಕಿತ್ಸೆಗಾಗಿ 6 ತಿಂಗಳ ವಿಶೇಷ ಸಾಂದರ್ಭಿಕ ರಜೆ ಆದೇಶ. ಕಿಡ್ನಿ ಮತ್ತು ಕ್ಯಾನ್ಸರ್ ಇವು ದೇಹದ ಪ್ರಮುಖ ಭಾಗಗಳು, ಒಳ್ಳೆಯ ಆದೇಶ. ನೆಕ್ಸ್ಟ್, 10ನೇದು, ಸರ್ಕಾರಿ ನೌಕರರಿಗೆ ಡಯಾಲಿಸಿಸ್ ಚಿಕಿತ್ಸೆಗಾಗಿ 6 ತಿಂಗಳ ವಿಶೇಷ ಸಾಂದರ್ಭಿಕ ರಜೆ ಆದೇಶ. ಒಳ್ಳೆಯ ಆದೇಶ. ನೆಕ್ಸ್ಟ್, 11ನೇದು, ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯ ನೌಕರರಿಗೆ 10 ದಿನಗಳು ಇದ್ದ ಸಾಂದರ್ಭಿಕ ರಜೆಯನ್ನು 15 ದಿನಗಳಿಗೆ ಹೆಚ್ಚಳ ಮಾಡಿ ಆದೇಶ. ಇದ್ರ ಬಗ್ಗೆ ನಂದು ಏನು ಸ್ವಲ್ಪ ನನ್ನ ಕೋರಿಕೆ ಏನಪ್ಪ ಅಂತಂದರೆ, ಮಾನ್ಯ ಅಧ್ಯಕ್ಷರು ಗಮನಿಸಬೇಕು, ಇನ್ನು ಎಲ್ಲ ಇಲಾಖೆಗಳಿಗೆ ಮಾಡಿದರೆ ಒಳ್ಳೆಯದು ಅಂತಕ್ಕಂಥದ್ದು. ನಮಗೆ 15 ರಜೆ ಮಾಡಿದರೆ ನಮಗೆ ವೈಯಕ್ತಿಕ ಕೆಲಸ ಕಾರ್ಯಗಳು, ಕೌಟುಂಬಿಕ ಕೆಲಸಗಳು ಇರ್ತವೆ, ಮಾಡ್ಕೊಂತೀವಿ ಅಂತಕ್ಕಂಥದ್ದು ನನ್ನ ಭಾವನೆ. ಮೊದಲು ನಮಗೆ 15 ದಿನ ಇತ್ತು CL, 2 RH ಇತ್ತು, ಟೋಟಲ್ 17 ಇತ್ತು. ಆದರೆ ಈಗ 10 ಮಾಡಿಬಿಟ್ರು. ನಮಗೆ RH 12 ಮಾಡಿದ್ದಾರೆ. ಈಗ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಮಾತ್ರ 15 ಮಾಡಿ ನಮಗೆ 10, 12 ಮಾಡಿದರೆ ಯಾವ ನ್ಯಾಯ? ಎಲ್ಲರಿಗೂ ಮಾಡಬೇಕಂಥದ್ದು ನನ್ನ ಒಂದು ಕೋರಿಕೆ. ನಂತರ 12ನೇದು, ರಾಜ್ಯ ಸರ್ಕಾರಿ ನೌಕರರ ಮುಂಬಡ್ತಿ ಪದ್ಧತಿಯಲ್ಲಿ ಸಮಗ್ರ ಬದಲಾವಣೆ ಮಾಡಿ ಪೋಸ್ಟ್ ಬೇಸ್ಡ್ ಮಾದರಿ ಆದೇಶ ಮಾಡಿಸಿ ಹೆಚ್ಚು ಪ್ರಮಾಣದ ಮುಂಬಡ್ತಿಗೆ ಅವಕಾಶ ಕಲ್ಪಿಸುವುದು. ಒಳ್ಳೆಯ ನಿರ್ಧಾರ. ಆದರೆ ಆ ಮುಂಬಡ್ತಿಯ ಪಾಲನೆಯಲ್ಲಿ ಸುಪ್ರೀಂ ಕೋರ್ಟ್ ತನ್ನದೇ ಆಗಿರತಕ್ಕಂಥ ಒಂದು ನಿಯಮಗಳನ್ನು ರೂಪಿಸಿದೆ. ಯಾಕಂದರೆ ಬಡ್ತಿ ಅಂತಕ್ಕಂಥದ್ದು ಸುಮ್ಮನೆ ಅಲ್ಲ. ಆದ್ದರಿಂದ ಆ ಕಾನೂನಿನಡಿಯಲ್ಲಿ ಇದನ್ನು ಯೋಗ್ಯ ಮತ್ತು ಅರ್ಹತಾಯುಕ್ತ ಶೈಕ್ಷಣಿಕ ವಿದ್ಯಾರ್ಥಿಗಳನ್ನು ಪರಿಗಣಿಸಿ ಬಡ್ತಿ ಕೊಟ್ಟರೆ ಆಡಳಿತದಲ್ಲಿ ಸರ್ಕಾರಿ ಕಚೇರಿಗಳ ಸುಧಾರಣೆ ಆಗ್ತಕ್ಕಂಥದ್ದು ನನ್ನ ಭಾವನೆ. ನೆಕ್ಸ್ಟು 13ನೇ ಪಾಯಿಂಟು, ಸರ್ಕಾರಿ ನೌಕರರಿಗೆ ಪಾಸ್ಪೋರ್ಟ್ ನಿರಪೇಕ್ಷಣಾ ಪತ್ರ ನೀಡುವ ಅಧಿಕಾರವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪ್ರತ್ಯಾಯೋಜಿಸಿ ಆದೇಶ ಅಂತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ವೈಜ್ಞಾನಿಕ ದೃಷ್ಟಿಕೋನಗಳು ಸುಧಾರಣೆ ದೃಷ್ಟಿಯಿಂದ ಏನಿದೆ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಳ್ಳೆಯದಾದರೆ ಸಾಕು. ಸುಧಾರಣೆಯಾಗಿ ಜಿಲ್ಲಾ ಮಟ್ಟಕ್ಕೆ ಬಂದು ನಿರಪೇಕ್ಷಣಾ ಮತ್ತು ಪಾಸ್ಪೋರ್ಟ್ಗಳನ್ನು ಕೊಡುವ ಅಧಿಕಾರ ಕೊಟ್ಟರು ಒಳ್ಳೆಯ ರೀತಿಯಲ್ಲಿ ಸುಧಾರಣೆ ಆದರೆ ಸಾಕು ಅಂತಕ್ಕಂಥದ್ದು. ಈ ಇಲಾಖೆಯಲ್ಲಿ ಆಯಾ ಇಲಾಖೆ ಮುಖ್ಯಸ್ಥರಿಗೆ, ವರಿಷ್ಠರಿಗೆ ಕೊಟ್ಟಿದ್ದರೆ ಈ ಹಿಂದೆ ಹೆಂಗಿತ್ತು ಹಂಗೆ ಇರಲಿ ಅಂತಕ್ಕಂಥ ಭಾವನೆ ಇತ್ತು. ಬಟ್ ಸುಧಾರಣೆ ಆದರೆ ಸಾಕು, ಒಳ್ಳೆಯ ರೀತಿಯಲ್ಲಿ ಆದರೆ ಸಾಕು. ನಂತರ ಸರ್ಕಾರಿ ನೌಕರರು ಸ್ಥಿರ ಮತ್ತು ಚರಾಸ್ತಿಯನ್ನು ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಖರೀದಿಸಲು ಆದೇಶ. ಅವಶ್ಯಕತೆ ಇತ್ತು, ಅನಿವಾರ್ಯತೆಯೂ ಇತ್ತು. ಯಾಕಂದರೆ ಸರ್ಕಾರಿ ನೌಕರರು ಹೆಚ್ಚಿನ ಆಸ್ತಿವಂತರಲ್ಲ ಹೇಳ್ಬೇಕಂದ್ರೆ. ಆದ್ದರಿಂದ ಸರ್ಕಾರದ ಅನುಮತಿ, ಈಗ ಕಡಿಮೆ ಸಂಬಳದಲ್ಲೇ ಇನ್ಕಮ್ ಟ್ಯಾಕ್ಸ್ ಮತ್ತು ಈ ಥರ ಕಾನೂನುಗಳು ಕಠಿಣಗಳನ್ನು ಮಾಡಿದರೆ ಜೀವನೋಪಾಯ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದು ಒಳ್ಳೆಯ ಆದೇಶ ಅಂತಕ್ಕಂಥದ್ದು ನನ್ನ ಭಾವನೆ. ನಂತರ 15ನೇದು, ಸ್ಯಾಲರಿ ಪ್ಯಾಕೇಜ್ ಯೋಜನೆಯಲ್ಲಿ ಅಪಘಾತದಲ್ಲಿ ಮರಣ ಹೊಂದಿದ ಸರ್ಕಾರಿ ನೌಕರ ಕುಟುಂಬಕ್ಕೆ 1 ಕೋಟಿ ವಿಮಾ ಯೋಜನೆ ಜಾರಿ ಅಂತಕ್ಕಂಥದ್ದು ಒಳ್ಳೆಯ ಆದೇಶ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 16ನೇದು, ಸುಮಾರು 11,300 NPS ನೌಕರರಿಗೆ OPS ಜಾರಿ ಆದೇಶ ಅಂತಕ್ಕಂಥದ್ದು. ಕೇವಲ 11,300 OPS ಕೊಟ್ಟು ಉಳಿದವರಿಗೆ NPS ಇರೋದು ನ್ಯಾಯಯುತ ಅಲ್ಲ. ಎಲ್ಲರಿಗೂ OPS ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಈ ಕುರಿತು ಕಳೆದ ಸ್ಕಿಟ್ಟಲ್ಲಿ ವಿವರವಾಗಿ ಚರ್ಚೆ ಮಾಡಿದ್ದೆ. 9 ನಿಮಿಷ ಆಗ್ತಾ ಬಂತು. ನೆಕ್ಸ್ಟ್ 17, ರಾಜ್ಯ ಸರ್ಕಾರಿ ನೌಕರರು ದಿನಾಂಕ ಮಾರ್ಚ್ 1, 2023 ನಡೆಸಿದ ಮುಷ್ಕರದ ಫಲವಾಗಿ ದಿನಾಂಕ ಏಪ್ರಿಲ್ 1, 2023 17% ಮಧ್ಯಂತರ ಪರಿಹಾರ ಆದೇಶ ಹೊರಡಿಸಿರುವುದು ಒಳ್ಳೆಯ ನಿರ್ಧಾರ. ಹೋರಾಟಕ್ಕೆ ಫಲ ಸಿಗುತ್ತದೆ, ಹೋರಾಟ ಇಲ್ಲದೆ ಫಲ ಸಿಗಲ್ಲ, ಬೆಕ್ಕು ಅಳದೆ ಹಾಲು ಕುಡಿಸಲ್ಲ. ಇದು ಒಳ್ಳೆಯ ಆದೇಶ. ನೆಕ್ಸ್ಟ್ 18, ರಾಜ್ಯ ಸರ್ಕಾರಿ ನೌಕರರ ಪ್ರತಿಭಾನ್ವಿತ ಮಕ್ಕಳನ್ನು ಪ್ರೋತ್ಸಾಹಿಸಲು ಪ್ರತಿ ವರ್ಷ 8,000 ಮಕ್ಕಳನ್ನು ಗುರುತಿಸಿ ಇಲ್ಲಿವರೆಗೆ ಸುಮಾರು 50,000 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸುವುದು ಒಳ್ಳೆಯ ಕೆಲಸ.
ಒಂಥರ ಮೋಟಿವೇಶನ್ನು, ಸಾಧನಾ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ನು. ನೆಕ್ಸ್ಟು 19ನೇದು, ಕಳೆದ 5 ವರ್ಷಗಳಿಂದ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟಗಳನ್ನು ಯಶಸ್ವಿಯಾಗಿ ಆಯೋಜಿಸುವುದು. ಕ್ರೀಡಾಸಕ್ತರಿಗೆ, ಕ್ರೀಡಾಪಟುಗಳ ಬೆಳವಣಿಗೆಗೆ ಇದು ಒಳ್ಳೆಯ ಆದೇಶ. ನೆಕ್ಸ್ಟು 20ನೇದು, ಬೆಂಗಳೂರಿನಲ್ಲಿ ರಾಜ್ಯ ಸಂಘದ ಕಟ್ಟಡವನ್ನು ಸಂಪೂರ್ಣವಾಗಿ ನವೀಕರಿಸಿ ದೇಶದಲ್ಲಿ ಮಾದರಿ ಶತಮಾನೋತ್ಸವ ಭವನವಾಗಿ ನಿರ್ಮಿಸಿರುವುದು ಒಳ್ಳೆಯದು. ರಾಜ್ಯ ಸರ್ಕಾರ ನೌಕರರಿಗೆ ಒಂದು ಕಟ್ಟಡ ಸಾಂಸ್ಥಿಕ ರೂಪವನ್ನು ಕೊಟ್ಟಿರುವುದು ಒಳ್ಳೆಯ ಆದೇಶ. ಈಗಾಗಲೇ ಸಾಕಷ್ಟು ಫಂಡ್ ಇದೆ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ. ನೆಕ್ಸ್ಟು ಬೆಂಗಳೂರಿನಲ್ಲಿ ಆಯಿತು. ಈಗ 20ನೇದು, ಕೇಂದ್ರ ಸರ್ಕಾರವು ತನ್ನ ಸರ್ಕಾರಿ ನೌಕರರಿಗೆ ಮಂಜೂರು ಮಾಡಿದ ಮಾದರಿಯಲ್ಲಿಯೇ ರಾಜ್ಯ ಸರ್ಕಾರಿ ನೌಕರರಿಗೆ ಕಾಲಕಾಲಕ್ಕೆ ತುಟ್ಟಿ ಭತ್ಯೆ ಮಂಜೂರು ಮಾಡುವುದು ಒಳ್ಳೆಯ ನಿರ್ಧಾರ. ಇದು ಹಿಂದಿನಿಂದಲೂ ಬಂದಿದೆ, ಬಟ್ ಅಷ್ಟೇ % ಕೊಡಲ್ಲ, ಸ್ವಲ್ಪ ಕಡಿಮೆ ಕೊಡ್ತಾರೆ. ಇದು ಒಳ್ಳೆಯ ನಿರ್ಧಾರ. ನೆಕ್ಸ್ಟ್ 22, ಕೋವಿಡ್ ಅವಧಿಯಲ್ಲಿ ಸರ್ಕಾರಿ ನೌಕರರ ವೇತನವನ್ನು ಪೂರ್ಣ ಪ್ರಮಾಣದಲ್ಲಿ ಪಾವತಿ ಹಾಗೂ ತಡೆ ಹಿಡಿದಿದ್ದ ಗಳಿಕೆ ರಜೆ ನಗದೀಕರಣ ಸೌಲಭ್ಯವನ್ನು ಮಂಜೂರು ಮಾಡಿ ಆದೇಶ. ಈ ಎನ್ಕರೇಜ್ಮೆಂಟ್ 2020 ಕೋವಿಡ್ ಪೀರಿಯಡಲ್ಲಿ ಒಂದು ಸರಿ ಎನ್ಕರೇಜ್ಮೆಂಟ್ ಕೊಟ್ಟಿಲ್ಲ. ಆ ಬಾಕಿ ಇರೋ ಎನ್ಕರೇಜ್ಮೆಂಟ್ ನಮಗೆ ಕೊಡ್ತಾರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಮುಂದೆ ಅಥವಾ ಈ ಮುಂದೇನೂ ತಡೆ ಹಿಡಿದಿದ್ದನ್ನು ಕೊಡ್ತಾ ಬನ್ನಿ ಅಂತಂದೇಳಿ ಆದೇಶ ಜಾರಿ ಮಾಡಿದ್ರು, ಸಕ್ಸಸ್ ಆಯಿತು, ಅಷ್ಟಕ್ಕೆ ಸೀಮಿತನೋ ಅಥವಾ ಬಾಕಿ ಇದ್ದದನ್ನ 2020 ನಮಗೆ ಕೊಟ್ಟಿಲ್ಲ ಒಂದು ವರ್ಷ ಈ ಎನ್ಕರೇಜ್ಮೆಂಟ್, ಅದು ಕೊಡ್ತಾರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಕೊಟ್ಟರು ಒಳ್ಳೆಯದು. ನೆಕ್ಸ್ಟ್ 23, ಸರ್ಕಾರಿ ನೌಕರರ ಕುಂದುಕೊರತೆಗಳನ್ನು ಆಲಿಸಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ತಾಲೂಕು ಅಧ್ಯಕ್ಷರನ್ನು ಒಳಗೊಂಡ JCM ಕಮಿಟಿ ರಚನೆಗೆ ಆದೇಶ ಅಂತಕ್ಕಂಥದ್ದು. ಈ JCM ಅಂತಕ್ಕಂಥದ್ದು ಜಾಯಿಂಟ್ ಕನ್ಸಲ್ಟೇಟಿವ್ ಮಿಷನರಿ ಅಂತ, ಇದು ಲಾಂಗ್ ಫಾರ್ಮು. ಇದು ಒಟ್ಟಿನಲ್ಲಿ ಯಾವುದೇ ಕಮಿಟಿ ಆಗಿರಲಿ, ನೌಕರರ ಕುಂದುಕೊರತೆಗಳೇ ಬರ್ದಂಗೆ ಇರತಕ್ಕಂಥದ್ದು ನೋಡ್ಕೊಳ್ಳೋದು ಅವರ ಗುರುತರ ಜವಾಬ್ದಾರಿ ಆಗಿರಲಿ. ಒಟ್ಟಿನಲ್ಲಿ ಸುಧಾರಣೆ ಆದರೂ ಸಾಕಂತಕ್ಕಂಥದ್ದು ನನ್ನ ಭಾವನೆ. ಕೊನೆಯದಾಗಿ 24ನೇದು, ರಾಜ್ಯ ಸರ್ಕಾರಿ ನೌಕರರ ಪ್ರಭಾರ ಭತ್ಯೆ ದರವನ್ನು 15%ಗೆ ಹೆಚ್ಚಿಸಿ ಆದೇಶ. ಒಳ್ಳೆಯ ಆದೇಶ, 15% ಕೊಡಬೇಕಾದ್ದು. ಇಷ್ಟು ಸುಧಾರಣೆಗಳು ನಮ್ಮ ನೌಕರರ ಸಂಘದ ಸ್ವಲ್ಪ ವೇಗವಾಗಿ ಹೇಳಿದೆ, ಸ್ವಲ್ಪ ಸಮಯದ ಅಭಾವದಿಂದ ಮಾಡಿದೆ. ಇದಕ್ಕೆ ತುಂಬ ಹೃದಯದ ಸಂಘದಕ್ಕೆ ನಾನು ಒಬ್ಬ ಸದಸ್ಯನಾಗಿ ಧನ್ಯವಾದಗಳು. 6 ಲಕ್ಷ ಸರ್ಕಾರಿ ನೌಕರರಿದ್ದಾರೆ. ಪ್ರತಿಯೊಬ್ಬರು 200 ರೂಪಾಯಿ ಸಿ ಗ್ರೂಪು ಅಂತಂದರೆ ಸುಮಾರು 12 ಕೋಟಿಗಳು ಆಗುತ್ತೆ. ಇದು ಕೋಟಿಗಟ್ಟಲೆ ಫಂಡ್ ಆಗುತ್ತೆ. ಒಂದು ವರ್ಷಕ್ಕೆ 12 ಕೋಟಿ ಅಂತಂದರೆ ನನ್ನದೇ 8 ವರ್ಷ ಸರ್ವಿಸು, ಸುಮಾರು 106 ಕೋಟಿ ರೂಪಾಯಿ ಆಗುತ್ತೆ. ಇದನ್ನು ಸದುಪಯೋಗ ಪಡಿಸ್ಬೇಕಂತಕ್ಕಂಥ ನನ್ನ ಒಂದು ವೈಯಕ್ತಿಕ ಮನವಿ. ಅದೇ ಥರ ಇನ್ನೊಂದು ನನಗೆ ಈ ಸ್ಕಿಟ್ಟನ್ನು ಕನ್ಕ್ಲೂಸ್ ಮಾಡೋದಾದರೆ, ಕೊನೆಯದಾಗಿ ಕೋಟ್ಪಾ COT-PA ಕೋಟ್ಪಾ ಆ್ಯಕ್ಟು ಎಲ್ಲ ಕಚೇರಿಗಳಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿಲ್ಲ. ಕೋಟ್ಪಾ ಆ್ಯಕ್ಟು 2003 ಧೂಮಪಾನ ಮತ್ತು ಜಾಹೀರಾತುಗಳನ್ನು, ಖಾಸಗಿ ಜಾಹೀರಾತುಗಳನ್ನು ನಿಷೇಧಿಸಬೇಕು ಅಂತಕ್ಕಂಥದ್ದನ್ನು ಎಲ್ಲ ಕಚೇರಿಗಳಲ್ಲಿ ಇರಬೇಕು. ಅದು ಹಿಂದೆ ಸ್ಕಿಟ್ನಲ್ಲಿ ಹೇಳಿದ್ದೆ, ಜಾರಿಗೆ ಬಂದಿಲ್ಲ. ಮಾನ್ಯ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದಾದೀತು. ಆರೋಗ್ಯ ಸುಧಾರಣೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸ್ವೀಕರಿಸೋದು ಬಿಡೋದು ಅವರು ಬಿಟ್ಟಿದ್ದು. ಯಾಕಂದರೆ ಕೋಟ್ಪಾ ಆ್ಯಕ್ಟು 2003 ಅದು ಹೇಳುತ್ತೆ. ಸೆಕ್ಷನ್ 4, ಸೆಕ್ಷನ್ 5, ಸೆಕ್ಷನ್ 6, ಸೆಕ್ಷನ್ 7 ಮತ್ತು ಸೆಕ್ಷನ್ 8 ಏನು ಹೇಳ್ತಾವಪ್ಪ ಅಂತಂದರೆ, ಸೆಕ್ಷನ್ 4 ಪ್ರೊಹಿಬಿಷನ್ ಆಫ್ ಸ್ಮೋಕಿಂಗ್ ಇನ್ ಪಬ್ಲಿಕ್ ಪ್ಲೇಸಸ್ ಅಂತ, ಸೆಕ್ಷನ್ 5 ಪ್ರೊಹಿಬಿಷನ್ ಆಫ್ ಅಡ್ವರ್ಟೈಸ್ಮೆಂಟ್, ಸೆಕ್ಷನ್ 6 ಸೆಲ್ ಟು ಮಿನಾನ್ಸ್. ನೆಕ್ಸ್ಟು ಸೆಕ್ಷನ್ 7 ರೆಗ್ಯುಲೇಷನ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತಕ್ಕಂಥದ್ದು. ಸೆಕ್ಷನ್ 8 ಪ್ಯಾಕೇಜಿಂಗ್ ಆ್ಯಂಡ್ ಲ್ಯಾಬ್ಲಿಂಗ್ ಅಂತಂದೇಳಿ ಹೇಳ್ತದೆ. ಸೊ ಇವುಗಳನ್ನು ಸೆಕ್ಷನ್ 4, 5, 6, 7, 8ಗಳನ್ನು ಕೋಟ್ಪಾ ಆ್ಯಕ್ಟ್ COT-PA ಆ್ಯಕ್ಟ್ 2003 ಅಡಿಯಲ್ಲಿ ಪರಿಣಾಮಕಾರಿಯಾಗಿ ಜಾರಿ ಮಾಡಿದರೆ ಸರ್ಕಾರಿ ಕಚೇರಿಗಳು ದೇವಸ್ಥಾನಗಳಿದ್ದಂತೆ ಪರಿಸರ ಸುಧಾರಿಸ್ಬೋದು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತಾ ಈ ಸ್ಕಿಟ್ಟನ್ನು ನಾನು ಮಾಡಿದ್ದೀನಿ ಸ್ವಲ್ಪ ಸ್ಪೀಡಾಗಿ. ಆದ್ದರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ನನಗೂ ಹೊಸ ವರ್ಷ ಶುಭಾಶಯಗಳನ್ನು ಹೇಳ್ತಾ 2026 ಜನವರಿ 1 ಬದುಕಿದ್ದೀವಿ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು, ಗಾಡ್ ಮರ್ಸಿ ಟು ಆಲ್ ಅಂತ ಹೇಳ್ತಾ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಜುಪಿಟರ್ ಡೇ ಅಂತ ಹೇಳ್ತಾ ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.